ಸರ್ವ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ. ಬುದ್ಧರತ್ನ, ಧಮ್ಮರತ್ನ ಮತ್ತು ಸಂಘರತ್ನ ಈ ತ್ರಿರತ್ನಗಳಿಗೆ ಶಿರಸ ಪ್ರಣಾಮಗಳನ್ನು ಮಾಡುತ್ತೇನೆ. ನಮ್ಮ ಗುರುಗಳಾದ ಪರಮ ಪೂಜ್ಯ ಆಚಾರ್ಯ ಬುದ್ಧರಕಿತ ಬಡಾಭಂತೇಜಿಯವರ ಪಾದಗಳಿಗೆ ನಮನಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಹಿರಿಯರಾದ ಪರಮ ಪೂಜ್ಯ ಗುರು ಭಂತೇಜಿ ಕಸಪ ಮಹಾಥೇರ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಸಂಘಕ್ಕೆ ನಮಿಸುತ್ತಾ, ಎಲ್ಲ ಉಪಾಸಕ ಉಪಾಸಕಿಯರೇ, ಇಲ್ಲಿ ತಾವೆಲ್ಲ ಬಂದಿದ್ದೀರಿ ಹತ್ತಿರದಿಂದ ದೂರದಿಂದ. ತಮಗೂ ಮತ್ತು ಆನ್ಲೈನಲ್ಲಿ ಇರ್ತಕ್ಕಂಥ ಎಲ್ಲ ಉಪಾಸಕ ಉಪಾಸಕಿಯರಿಗೆ ಮಹಾಬೋಧಿ ಸೊಸೈಟಿ ಬೆಂಗಳೂರು ಇಲ್ಲಿ ಇವತ್ತು 17ನೇ ತಾರೀಕು ಮಾರ್ಚ್ 2024 ಮಹಾಬೋಧಿ ಲೋಕಶಾಂತಿ ಬುದ್ಧ ವಿಹಾರಕ್ಕೆ ತಮಗೆಲ್ಲ ಈ ಧಮ್ಮ ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಎಲ್ಲರೂ ನೀವು ಊಟ ಮಾಡ್ಕೊಂಡಿದ್ದೀರಾ? ಊಟ ಮಾಡಿದ್ದೀರಿ. ಯಾಕೆಂದ್ರೆ ಹೊಟ್ಟೆ ಹಸಿವು ಇದ್ರೆ ಧಮ್ಮ ಕೇಳಲಿಕ್ಕೆ ಮನಸ್ಸು ಇರಲ್ಲ. ಹೊಟ್ಟೆ ತುಂಬಾ ಹಸಿದ್ಬಿಟ್ಟಿದ್ರೆ ಮನಸ್ಸೆಲ್ಲಿರುತ್ತೆ? ಹೊಟ್ಟೆ ಮೇಲಿರುತ್ತೆ ಅಲ್ವಾ? ಅದಕ್ಕೆ ಹಸಿವು ಎಲ್ಲಕ್ಕಿಂತ ದೊಡ್ಡ ರೋಗ, ಜಿಗಚ್ಚ ಪರಮ ರೋಗ ಅಂತ ಭಗವಾನ್ರು ಹೇಳಿದ್ದಾರೆ. ಜಿಗಚ್ಚ ಅಂತಂದ್ರೆ ಹಸಿವು. ಹಸಿವು ಎಲ್ಲಕ್ಕಿಂತ ದೊಡ್ಡ ರೋಗ. ಬೇರೆ ಬೇರೆ ರೋಗಗಳು ಬರ್ತವೆ ಹೋಗ್ತವೆ, ಆದ್ರೆ ಹಸಿವು ಪ್ರತಿದಿನ ಬೆಳಿಗ್ಗೆ ಸಂಜೆ ಬರ್ತಾನೆ ಇರುತ್ತೆ. ಅದು ಹೋಗೋದೇ ಇಲ್ಲ. ಲೈಫ್ ಲಾಂಗ್ ಹಸಿವಿನ ನೋವು ಇದ್ದೇ ಇರುತ್ತೆ. ಭಗವಾನ್ ಬುದ್ಧರು ಈ ಒಂದ್ಸಾರಿ ಆಳವಿ ಅಂತಕ್ಕಂಥ ಜಾಗದಲ್ಲಿ ತಮ್ಮ ಪ್ರವಚನ ಮಾಡ್ಲಿಕ್ಕೆ ಹೋಗಿರ್ತಾರೆ. ಆಗ ಅಲ್ಲಿ ಒಬ್ಬ ಉಪಾಸಕ ಅವನು ದನ ಕಾಯೋದಕ್ಕೆ ಹಸುಗಳನ್ನ ತೆಗೆದುಕೊಂಡು ಹೋಗಿರ್ತಾನೆ. ವಾಪಸ್ ಬಂದಾಗ ಒಂದು ಹಸು ಮಿಸ್ ಆಗ್ಬಿಟ್ಟಿರುತ್ತೆ. ಅವನಿಗೆ ಟೆನ್ಷನ್ ಆಗಿ ಅವನು ಹೋಗ್ತಾನೆ ಅದನ್ನು ಹುಡುಕಿಕೊಂಡು. ಕಾಡಲ್ಲಿ ತುಂಬಾ ಹುಡುಕಿ 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 ಆದ್ಮೇಲೆ ಅವನಿಗೆ ಹಸು ಸಿಗತ್ತೆ. ಹಸು ಸಿಕ್ಕ ಮೇಲೆ ಅದನ್ನ ತೆಗೆದುಕೊಂಡು ಬರ್ತಾನೆ. ಬರೋಷ್ಟೊತ್ತಿಗೆ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಆದ ನಂತರದ ಮಧ್ಯಾಹ್ನದ ಸಮಯ. ಆಗ ಭಗವಾನ್ ಬುದ್ಧರು ಅಲ್ಲಿ ಆಲವಿಗೆ ಬಂದಿರೋದ್ರಿಂದ ಅಲ್ಲಿ ಎಲ್ಲ ಜನ ತುಂಬಾ ಜೋರಾಗಿ ಸಂಘದಾನ ಮಾಡಲಿಕ್ಕೆ ತಯಾರಿ ಮಾಡಿ ಎಲ್ಲರಿಗೂ ಊಟವನ್ನು ಹಾಕ್ಸಿರ್ತಾರೆ. ಅವರೆಲ್ಲ ಕುಳಿತುಕೊಂಡು ಊಟ ಆದ್ಮೇಲೆ ಧಮ್ಮ ಕೇಳಬೇಕು, ಪ್ರವಚನ ಕೇಳಬೇಕು ಅಂತ ಕುಳಿತುಕೊಂಡು ವೇಟ್ ಮಾಡ್ತಾ ಇದ್ರು. ಆದ್ರೆ ಭಗವಾನ್ರು ಧರ್ಮೋಪದೇಶ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತ ಎಲ್ಲರೂ ವೇಟ್ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಈ ದನ ಕಾಯುವವನು, ಅವನಿಗೆ ಹಸು ಸಿಕ್ತಲ್ಲ, ಅದು ಹಸು ತಗೊಂಡು ವಾಪಸ್ ಬರ್ತಾನೆ ಊರಿಗೆ ಬಂದು ನೋಡ್ತಾನೆ ಎಲ್ಲ ಜನ ಇಲ್ಲಿ ಭಗವಾನ್ ಬುದ್ಧರ ಹತ್ರ ಧರ್ಮೋಪದೇಶ ಕೇಳಿ ಕುಳಿತಿದ್ದಾರೆ. ನಾನು ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಹಸುನ ಕಟ್ಬಿಟ್ಟು ಓಡಿ ಬರ್ತಾನೆ. ಆದ್ರೆ ಅವನು ಬೆಳಿಗ್ಗೆಯಿಂದ ಏನು ಊಟನೇ ಮಾಡಿಲ್ಲ. ಅವನು ಹೊಟ್ಟೆ ಹಸಿವಿದೆ, ಆದ್ರೂ ಧಮ್ಮ ಕೇಳಬೇಕು ಅನ್ನೋ ಒಂದು ಇಚ್ಛೆಯಿಂದ ನನ್ನ ಹಸಿವು ಹೋಗ್ಲಿ ಬಿಡು, ಇವತ್ತು ಊಟ ಮಾಡೋದೇ ಬೇಡ ಅಂತ. ಆಗ ಅವನು ಬಂದು ಕುಳಿತುಕೊಳ್ತಾನೆ. ಸ್ವಲ್ಪ ಹೊತ್ತಾಗುತ್ತೆ. ಜನ ಯಾಕೆ ಭಗವಾನ್ರು ಧರ್ಮೋಪದೇಶ ಪ್ರಾರಂಭ ಮಾಡ್ತಾ ಇಲ್ಲ,
ಭಗವಾನ್ರೆ ಧರ್ಮೋಪದೇಶ ಪ್ರಾರಂಭ ಮಾಡಿ ಅಂತ ಕೇಳ್ಕೊಳ್ತಾರೆ. ಆಗ ಭಗವಾನ್ರು ಹೇಳ್ತಾರೆ, ಅಲ್ಲಿ ಉಪವಾಸಕ ಕುಳಿತಿದ್ದಾನಲ್ಲ, ಕೊನೆಯಲ್ಲಿ ಅವನಿಗೆ ಹೊಟ್ಟೆ ಹಸಿವಿದೆ, ಅವನ ಮನಸ್ಸು ಚಂಚಲ ಆಗಿದೆ. ನಿಮ್ಮ ಅಡಿಗೆ ಏನಾದರೂ ಉಳ್ಕೊಂಡಿದೆಯಾ ಅಂತ ಕೇಳ್ತಾರೆ. ಆಗ ಅವ್ರ ಊರಿನವ್ರು ಹೇಳ್ತಾರೆ, ತುಂಬ ಊಟ ಉಳ್ಕೊಂಡಿದೆ ಅಂತ. ಸರಿ, ಮೊದಲು ಅವನಿಗೆ ಊಟ ಮಾಡಿಸ್ಕೊಂಡು ಬನ್ನಿ, ಆಮೇಲೆ ಧರ್ಮೋಪದೇಶ ಹೇಳ್ತೀನಿ. ಸೊ ಅವನಿಗೆ ಊಟ ಮಾಡಿಸ್ಕೊಂಡು ಬರ್ತಾರೆ. ಬಂದ್ಮೇಲೆ ಭಗವಾನ್ರು ಧರ್ಮೋಪದೇಶ ಎಲ್ಲ ಮಾಡ್ತಾರೆ. ಆ ಧರ್ಮೋಪದೇಶ ಆದ್ಮೇಲೆ ಆ ಉಪವಾಸಕ ಸೋತಾಪಣ್ಣ ಆಗ್ತಾನೆ. ದನ ಕಾಯೋನು. ಜನ ಬೈತಾರಲ್ಲ, ದನ ಕಾಯಕ್ ಹೋಗಿ ಓದಲ್ವಾ ನೀನು, ದನ ಕಾಯಕ್ ಹೋಗುತ್ತೆ. ಆ ಥರ ಅವಕಾಶ ಸಿಕ್ಕರೆ ದನ ಕಾಯಕ್ ಹೋಗೋದು ಒಳ್ಳೇದೇ. ಸೋತಾಪಣ್ಣ ಆಗೋದಿತ್ತು ಅಂದ್ರೆ ಅಲ್ವಾ. ಅವನಿಗೆ ಏನು ಕೆಲಸ ಮಾಡ್ತಾನೆ ಅದರಿಂದ ಒಬ್ಬ ವ್ಯಕ್ತಿ ದೊಡ್ಡವನು ಆಗಲ್ಲ. ಎಷ್ಟು ಪ್ರಜ್ಞೆ ಬೆಳೆಸ್ಕೊಂಡಿದ್ದಾನೆ, ಜೀವನದ ಪ್ರಜ್ಞೆ. ಸೋತಾಪಣ್ಣ ಆಗೋದಂದ್ರೆ ಸುಮ್ಮನೆ ಏನ್ರಿ. ಅಂತ ಒಂದು ದೊಡ್ಡ ಅರಿಯ ಅಂತದವರೆಗೆ ಹುಟ್ಟೋದು ಅಂತಂದ್ರೆ ಒಂದು ಅದ್ಭುತ. ಎಂತ ದೊಡ್ಡ ಪ್ರಜ್ಞಾವಂತ ಅಲ್ವಾ. ಅವಾಗ ಭಗವಾನ್ ಹೇಳ್ತಾರೆ, ಜಿಗಚ್ಚ ಪರಮಾರೋಗ. ಹೊಟ್ಟೆ ಹಸಿವು ಅನ್ನೋದು ದೊಡ್ಡ ರೋಗ ಅಂತ ಹೇಳಿ ಭಗವಾನ್ ಹೇಳ್ತಾರೆ. ಇದನ್ನ ಭಗವಾನ್ರು ಬಹಳ ಒತ್ತು ಕೊಟ್ಟು ಹೇಳ್ಕೊಂಬಂದ್ರು. ನಮ್ಮ ಊಟದಲ್ಲಿ ಸರಿಯಾಗಿ ಊಟ ಮಾಡಬೇಕು, ಆದರೆ ಮಿತಿ ಕೂಡ ಇರಬೇಕು. ಮತ್ತನ್ಯುತಾಚ ಭತ್ತಸ್ಮಿನ್ ಹೇಳ್ತಾರಲ್ಲ, ಒಂದು ಗಾಥೆಯಲ್ಲಿ ಭಗವಾನ್ರು ಅನೂಪಘಾತೋ ಅನೂಪವಾದೋ ಪಾಠಿಮೋಕ್ಷೇ ಚ ಸಂವರೋ ಮತ್ತನ್ಯುತಾಚ ಭತ್ತಸ್ಮಿನ್ ಪಂಥಂಚ ಶಯನಾಸನ ಅಧಿಚಿತ್ತೇ ಚ ಆಯೋಗೋ ಏತಂ ಬುದ್ಧಾನ ಶಾಸ. ಅನೂಪವಾದೋ ಅನೂಪಘಾತೋ, ಕೆಟ್ಟದ್ದನ್ನ, ಹಿಂಸಾತ್ಮಕವಾಗಿರೋದನ್ನ, ನೋವು ತರ್ತಕ್ಕಂಥ ಮಾತುಗಳನ್ನ ಆಡಬೇಡಿ. ಕೆಟ್ಟದ್ದನ್ನ, ಹಿಂಸಾತ್ಮಕವಾದದ್ದನ್ನ, ನೋವು ತರ್ತಕ್ಕಂಥ, ಹಿಂಸೆ ಕೊಡ್ತಕ್ಕಂಥ ಕೆಲಸ ಮಾಡಬೇಡಿ. ಅನೂಪವಾದೋ ಅನೂಪಘಾತೋ ಪಾಠಿಮೊಕ್ಕೇಚ ಸಂವರೋ. ಈಗ ನೀವು ಶೀಲಗಳನ್ನು ತಗೊಳ್ತೀರಲ್ಲ, ಪಂಚಶೀಲ, ಆ ಶೀಲಗಳನ್ನ ಚೆನ್ನಾಗಿ ಆಚರಿಸಿ. ಉಪೋಸತ ಶೀಲ ತಗೊಂಡ್ರೆ 8 ಶೀಲ ಇರ್ತವೆ, ಅಷ್ಟಶೀಲ. ಅಥವಾ ಇನ್ನೂ ಹೆಚ್ಚು ತಗೋಬೇಕು ಅಂದ್ರೆ 10 ಶೀಲ. ಒಬ್ಬಜ್ಜ ಬಂತೇಜಿ ಆಗ್ಬಿಟ್ಟು ತಗೊಂಡ್ರೆ 10 ಶೀಲ, ಆಮೇಲೆ 227 ಶೀಲ, ಅಷ್ಟೆಲ್ಲ ಇವೆ. ಅವುಗಳ ಅನುಸಾರ ಚೆನ್ನಾಗಿರಿ. ಯಾಕೆಂದ್ರೆ ಅವೆಲ್ಲ ಶೀಲಗಳು ಅಂತಂದ್ರೆ ಏನು? ರಕ್ಷಣೆ ಮಾಡುವ ಬೇಲಿ ಅಥವಾ ಕಾಂಪೌಂಡ್. ಇವಾಗ ಇಲ್ಲಿ ಕಾಂಪೌಂಡ್ ಹಾಕಿದೀವಲ್ಲ, ಯಾಕೆ ಹಾಕ್ತೀವಿ ಕಾಂಪೌಂಡು? ರಕ್ಷಣೆ ಮಾಡಲಿಕ್ಕೆ. ಅದರಿಂದ ನಮಗೆ ರಕ್ಷಣೆ ಸಿಗುತ್ತೆ. ಹೊರಗಡೆಯಿಂದ ಈ ಪ್ರಾಣಿಗಳಾಯ್ತು, ಕಳ್ಳರಾಯ್ತು, ಯಾರೇ ಬಂದು ತೊಂದರೆ ಮಾಡುವಂತಿಲ್ಲ. ಅದೇ ರೀತಿ ಶೀಲಗಳು, ಭಗವಾನ್ ಬುದ್ಧರೇನು ಹೇಳ್ತಾರೆ, ಅದು ರಕ್ಷಣಾ ಕವಚ. ಅದರಲ್ಲಿದ್ರೆ, ಕೆಲವೊಂದು ಜನ ಹೇಳ್ತಾರೆ, ಏನಿದು ಈ ತರ ನಿಯಮ ಕಟ್ಟಳೆಗಳಲ್ಲಿದ್ರೆ ಬಂಧನ ಅಲ್ವಾ ಇದು, ಫ್ರೀ ಆಗಿರ್ಬೇಕು ಅಂತ. ಫ್ರೀ ಆಗಿರ್ಬೇಕು ಅಂತಂದ್ರೆ ಏನ್ ಬೇಕಾದ್ದು ಮಾಡಿದ್ರೆ ಅದು ಫ್ರೀ ಆಗ್ಬಿಡುತ್ತಾ? ಇವಾಗ ಈ ಕಾಂಪೌಂಡ್ ಒಳಗಡೆ ನೀವೆಲ್ಲ ಆರಾಮಾಗಿ ಕೂತಿದ್ದೀರಿ. ಇವಾಗ ಏನ್ ಟೆನ್ಷನ್, ವರಿ ಏನೂ ಇಲ್ಲ. ಇಲ್ಲಿ ನಿಜವಾದ ಸ್ವಾತಂತ್ರ್ಯ ಇರೋದು. ಹೌದು ತಾನೆ? ನೀವು ಕಾಂಪೌಂಡಿಂದ ಆಚೆ ಹೋಗ್ಬಿಟ್ರೆ ಏನೆಲ್ಲ ಅಪಾಯಗಳು, ಗಾಡಿಗಳು ಬರ್ತಿರ್ತವೆ, ಟ್ರಾಫಿಕ್ ಅಪಾಯ ಇರ್ತವೆ, ಯಾರೋ ಕುಡುಕರು ಬಂದ್ರು ಅಥವಾ ಕಳ್ಳರು ಬಂದ್ರು, ನೀವು ಬ್ಯಾಗ್ ಪರ್ಸ್ ಹಿಡ್ಕೊಂಡು ಹೋದ್ರೆ ಕೇರ್ಫುಲ್ ಆಗಿ ಹಿಡ್ಕೊಂಡು ಹೋಗ್ಬೇಕಾಗತ್ತೆ ಅಲ್ವಾ? ಅಪಾಯಗಳು ಎಲ್ಲ ಇರೋದು ಆ ಕಡೆ. ಅಲ್ಲಿ ಆ ಚಿಂತೆಗಳನ್ನು ಮಾಡಿದ್ರೆ ಸ್ವಾತಂತ್ರ್ಯ ಇರುತ್ತಾ ಮನಸ್ಸಿಗೆ? ಸ್ವಾತಂತ್ರ್ಯ ಇರಲ್ಲ. ಸ್ವಾತಂತ್ರ್ಯ ಅಂತಂದ್ರೆ ಏನು? ಮನಸ್ಸು
ಫ್ರೀಯಾಗಿ ಶಾಂತವಾಗಿ ನೆಮ್ಮದಿಯಲ್ಲಿ ಇರ್ತಕ್ಕಂಥ. ಆದ್ದರಿಂದ ಶೀಲಗಳು, ಆ ಕಟ್ಟಳೆಗಳು ಅಷ್ಟರೊಳಗಡೆ ನೀವು ಚೆನ್ನಾಗೇ ಇರ್ಬೋದು, ಏನು ಬೇಕೋ ಅದನ್ನು ಮಾಡ್ಬೋದು. ಆದರೆ ಆ ಕಟ್ಟಳೆಗಳನ್ನು ಮುರಿದು ಹೊರಗಡೆ ಹೋದರೆ ಅಪಾಯದ ಕ್ಷೇತ್ರದಲ್ಲಿ ನೀವು ಹೋಗ್ತೀರಿ. ಅರ್ಥ ಆಯ್ತಾ? ಸೊ ಅವಾಗ ಏನಾಗುತ್ತೆ? ಮನಸ್ಸು ಗೊಂದಲಮಯ ಆಗುತ್ತೆ, ಮನಸ್ಸು ಚಂಚಲಮಯ ಆಗುತ್ತೆ. ಇವಾಗ ನೀವು ಇಲ್ಲಿದ್ದೀರಿ, ಈ ಒಂದು ಪರಿಸ್ಥಿತಿನಲ್ಲಿದ್ದರೆ ಧಮ್ಮ ಕೇಳಲಿಕ್ಕೆ ಮನಸ್ಸಾಗುತ್ತೆ, ಧ್ಯಾನ ಮಾಡ್ಲಿಕ್ಕೆ ಮನಸ್ಸಾಗುತ್ತೆ, ದಾನ ಕೊಡ್ಲಿಕ್ಕೆ ಮನಸ್ಸಾಗುತ್ತೆ ಅಲ್ವಾ? ಯಾಕೆ? ಈ ಒಂದು ವಾತಾವರಣ, ಯಾವ ರೀತಿ ವಾತಾವರಣ ಇರುತ್ತೋ ಅದು ನಮ್ಮ ಮನಸ್ಸಿಗೆ ತುಂಬಾ ಪರಿಣಾಮ ಬೀರ್ತಾ ಇರುತ್ತೆ. ಅತ್ತಿ ಪಚ್ಚಯ ನತ್ತಿ ಪಚ್ಚಯ ಅಂತ ಪಚ್ಚಯಗಳಲ್ಲಿ ಬರುತ್ತೆ. ಅತ್ತಿ ಅಂತಂದ್ರೆ ಏನೋ ಇದೆ, ಏನೇನು ಇರುವ ಸ್ಥಿತಿಗತಿಗಳು ನಮ್ಮ ಮನಸ್ಸನ್ನ ಬದಲಾಯಿಸ್ತವೆ. ಇವಾಗ ನೀವು ಇಲ್ಲಿ ಕುಳಿತುಕೊಂಡು ಕೆಟ್ಟದ್ದನ್ನು ಮಾತಾಡೋದಕ್ಕೆ ಇಷ್ಟ ಆಗುತ್ತಾ ಈ ಹಾಲಲ್ಲಿ? ಇಲ್ಲ. ಯಾಕೆ? ಇಲ್ಲಿ ಭಗವಾನ್ರು ಅತ್ತಿ ಇಲ್ಲಿದ್ದಾರೆ, ಭಗವಾನ್ರು ಇದ್ದಾರೆ, ಬಂತೇಜಿ ಇದ್ದಾರೆ, ಎಲ್ಲರೂ ಸ್ವಲ್ಪ ಶಾಂತವಾಗಿದ್ದಾರೆ. ಇಲ್ಲಿ ನಾನು ಕೆಟ್ಟದ್ದನ್ನು ಮಾತಾಡೋದಾಗ್ಲಿ, ಹರಟೆ ಹೊಡೆಯೋದಾಗ್ಲಿ ಇದೆಲ್ಲ ಸರಿಯಲ್ಲ. ಬಾರಪ್ಪ ಅಲ್ಲಿ ಹೊರಗಡೆ ಹೋಗಿ ಮಾತಾಡೋಣ ಅಂಥೇಳಿ ಹೊರಗಡೆ ಹೋಗ್ತಾರಲ್ಲ. ಯಾಕೆ? ಇಲ್ಲಿಯ ಈ ಪರಿಸ್ಥಿತಿ ಏನಿದೆ ಅದು ನಿಮಗೆ ಕೆಲವೊಂದು ಕೆಲಸಗಳನ್ನು ಮಾಡೋದಕ್ಕೆ ಬಿಡಲ್ಲ, ಕೆಟ್ಟದ್ದನ್ನು ಮಾಡಲಿಕ್ಕೆ ಬಿಡಲ್ಲ. ಈ ಒಂದು ಕಾಂಪೌಂಡ್ ಒಳಗಡೆ ಇದ್ದಾಗ ನಿಮಗೆ ಅನೇಕ ಅಕುಶಲ ಯೋಚನೆಗಳು ಬರಲ್ಲ, ಅಕುಶಲ ಮಾತು ಬರಲ್ಲ, ಅಕುಶಲ ಕೆಲಸಗಳು ಬರಲ್ಲ. ಅದು ಪ್ರೊಟೆಕ್ಷನ್ ಆಯ್ತು ತಾನೆ, ರಕ್ಷಣೆ. ಅದೇ ಹೊರಗಡೆ ಇದ್ರೆ ಸರಿಯಾಗಿ ರಕ್ಷಣೆ ಇಲ್ಲ. ಇನ್ನೂ ಕೆಟ್ಟ ಜಾಗಗಳಲ್ಲಿ ಇದ್ಬಿಟ್ರೆ, ಕೆಟ್ಟ ಜನ ಇರೋ, ಕೆಟ್ಟ ಮಿತ್ರರು ಅಂಥವ್ರ ಜೊತೆ ಇದ್ಬಿಟ್ರೆ ಕೆಟ್ಟದ್ದು ಮಾತಾಡಿದ್ದು ಆಯ್ತು, ಹರಟೆ ಹೊಡೆದಿದ್ದು ಆಯ್ತು, ಸುಳ್ಳು ಹೇಳಿದ್ದು ಆಯ್ತು. ಇನ್ನೂ ಅವನು ಕೆಟ್ಟವನಾಗಿದ್ರೆ ಹೆಂಡ ಸರಾಯಿ ಕುಡ್ಕೊಂಡು ಇನ್ನೂ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದು ಆಯ್ತು ಅಲ್ವಾ? ಅದು ಇಲ್ಲಿ ಆಗಲ್ಲ. ಅತ್ತಿ ಅಂದ್ರೆ ಏನಿದೆ, ಇಲ್ಲಿರುವ ಸ್ಥಿತಿಗತಿಗಳು ಕುಶಲ ಒಳ್ಳೆಯದಕ್ಕೆ ಕಾರಣಗಳಾಗ್ತವೆ. ಅಂಥ ಪರಿಸ್ಥಿತಿಗಳು ಬೇರೆ ಕಡೆ ಕೆಟ್ಟ ಸ್ಥಿತಿಗತಿಗಳು ಕೆಟ್ಟದ್ದ ಅಕುಶಲಕ್ಕೆ ಕಾರಣಗಳಾಗ್ತವೆ ಅಲ್ವಾ? ಅತ್ತಿ ನತ್ತಿ, ಏನು ಇರುವಿಕೆ ಇಲ್ಲದಿರುವಿಕೆ. ಒಳ್ಳೆಯದೆಲ್ಲ ಇರುವಿಕೆ ಒಳ್ಳೆಯದಕ್ಕೆ ಕಾರಣ ಆಗುತ್ತೆ, ಕೆಟ್ಟದ್ದು ಇಲ್ಲದಿರುವಿಕೆ ಅದು ಒಳ್ಳೆಯದಕ್ಕೆ ಕಾರಣ ಆಗುತ್ತೆ. ಆದರೆ ಕೆಟ್ಟದ್ದಿದ್ರೆ ಕೆಟ್ಟದಕ್ಕೆ ಕಾರಣ ಆಗಿಬಿಡುತ್ತೆ ಅಲ್ವಾ? ಆದ್ದರಿಂದ ತಾನೇ ನೀವಿಲ್ಲ ಇಷ್ಟು ಕಷ್ಟಪಟ್ಟು ದೂರದಿಂದ ಇಲ್ಲಿ ಬಂದಿದ್ದೀರಿ, ಧಮ್ಮವನ್ನು ಕೇಳಬೇಕು ಅಂತ ಮನಸ್ಸು ಮಾಡಿದ್ದೀರಿ. ಸಾಮಾನ್ಯ ಅಲ್ಲ. ಬೆಂಗಳೂರಿನಂಥ ನಗರದಲ್ಲಿ ಕೆಲವೊಂದು ಜನಕ್ಕೆ ಕನಿಷ್ಠ 1 ಗಂಟೆ ಟ್ರಾವೆಲ್ ಮಾಡಬೇಕು, ಕೆಲವೊಂದು ಜನ 2 ತಾಸು ಟ್ರಾವೆಲ್ ಮಾಡಿ ಬರಬೇಕು. ಅಷ್ಟೆಲ್ಲ ದೂರದಿಂದ ಬರೋದು ಯಾವುದಕ್ಕೋಸ್ಕರ? ಈ ಒಳ್ಳೆತನ ಸಿಗಲಿ. ಈ ಒಳ್ಳೆತನಕ್ಕೆ ಮೌಲ್ಯ ಇಲ್ಲ. ಇದು ಎಷ್ಟು ನೀವು ಮೌಲ್ಯ ಕೊಟ್ಟರು ಸಾಕಾಗಲ್ಲ ಅಲ್ವಾ? ಭಗವಾನ್ರು ಹೇಳ್ತಾರೆ, ಒಬ್ಬ ಸೋತಾಪಣ್ಣ ಆದವನ ಪ್ರಜ್ಞೆ, ಜ್ಞಾನದ ಮೌಲ್ಯ ಏನಿದೆ ಅಂದ್ರೆ ಅದು ಇಡೀ ಜಗತ್ತಿನಲ್ಲಿ ವಿಶ್ವದಲ್ಲಿರೋ ಇಂದ್ರ ಅವರು ಎಲ್ಲ ದೇವತೆಗಳ ಸಂಪತ್ತು ಇದರ 1/16ನೇ ಅಂಶನೂ ಇಲ್ಲ ಅಂತ ಹೇಳ್ತಾರೆ ಭಗವಾನ್ರು. ಅಂತ ಒಂದು ಮೌಲ್ಯಯುತವಾದ ಧಮ್ಮವನ್ನು ಕೇಳಲಿಕ್ಕೆ ನೀವು ಕಷ್ಟಪಟ್ಟು ಬಂದಿದ್ದೀರಿ. ಏನಿದೆ ಏನಿಲ್ಲ ಇದು ಹೇಗೆ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಭಗವಾನ್ರ ಕಾಲದಲ್ಲಿ ಒಬ್ಬ ಮಹಿಳೆನೂ ಅಲ್ಲ, ಯುವತಿ, ಇನ್ನೂ ಹುಡುಗಿ, ಅವಳು ಇದಾಗಿದ್ಲು, ಏನಂತಾರೆ, ಗುಲಾಮ ಅಂದ್ರೆ ದಾಸಿ ಆಗಿದ್ಲು. ಅವಳ ಕೆಲಸ ಅದು ಅವಳು ಅವರ ಒಡೆಯರ ಮನೆಯಲ್ಲಿ ಕೆಲಸ ಮಾಡೋದಾಗಿತ್ತು. ಒಂದು ದಿನ
ಆಗಿನ ಕಾಲದಲ್ಲಿ ಮಷಿನ್ ಇಲ್ವಲ್ಲ, ಎಲ್ಲ ಕೈಯಿಂದಾನೆ ಕುಟ್ಟಿ ಕುಟ್ಟಿ ಪೌಡ್ರ್ ಮಾಡಬೇಕು. ಈ ಅಕ್ಕಿ ಕುಟ್ತಾ ಇದ್ಲು. ಇಡೀ ಸಂಜೆಗೆ, ಮಧ್ಯಾಹ್ನ ಸಂಜೆ ಅದನ್ನ ಕುಟ್ಟಿದ್ರು ಅದು ಮುಗಿಲಿಲ್ಲ ಕೆಲಸ. ಅದು ರಾತ್ರಿ ಮಧ್ಯರಾತ್ರಿವರೆಗೂ ಪಾಪ ಅವಳು ಅದನ್ನ ಪೌಡ್ರ್ ಮಾಡ್ತಾ ಕೂತ್ಕೊಂಡ್ಳು. ಮಧ್ಯರಾತ್ರಿ ಅಷ್ಟೊತ್ತಿಗೆ ಮುಗೀತು ಕೆಲಸ. ಅವಳು ತುಂಬಾ ಆಯಾಸಗೊಂಡಿದ್ಲು, ತುಂಬಾ ಸೆಕೆ ಬೇರೆ ಇತ್ತು. ಸ್ವಲ್ಪ ಫ್ರೆಶ್ ಆಗಿ ಹೊರಗಡೆ ಹೋಗಿ ತನ್ನ ಹವಾದಲ್ಲಿ ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಮನೆ ಹೊರಗಡೆ ಬರ್ತಾಳೆ. ಇದು ಇರೋದು ರಾಜಗೃಹ. ರಾಜಗೃಹದ ಸುತ್ತಮುತ್ತ ಕೆಲವೊಂದು ಬೆಟ್ಟಗಳಿವೆ. ನೀವು ಯಾರಾದ್ರೂ ಹೋಗಿರೋರು ನೋಡಿರ್ಬೋದು. ಹೋಗಿದ್ದೀರಾ? ಯಾತ್ರೆಗೆ ಹೋಗಿದ್ದೀರಾ? ಬುದ್ಧಗಾಯದೆಲ್ಲ ಕೈ ಎತ್ತಿ ಎಷ್ಟು ಜನ? ನೀವು ನೋಡಿದಿರ್ತಾನೆ. ಕಿಜ್ಜಕೂಟ, ಸತ್ತಪರ್ಣಿ, ಅಲ್ಲೆಲ್ಲ ಸುಮಾರು ಗುಡ್ಡಗಳಿವೆ. ಸೊ ಆ ಗುಡ್ಡಗಳಲ್ಲಿ ಬಂತೇಜಿಗಳು ಇರ್ತಾ ಇದ್ರು. ಬಂತೇಜಿಗಳು ಅಲ್ಲಿ ಅವತ್ತು ರಾತ್ರಿವರೆಗೂ ಕೆಲವೊಂದು ಜನ ಧ್ಯಾನ ಮಾಡಿದ್ರು, ಕೆಲವೊಂದು ಜನ ಇಲ್ಲಿ ಬಂದಿದ್ರು. ಅವರಿಗೆ ಕುಟೀರಗಳನ್ನ ಹಂಚಿಕೊಡುವುದು ತಬ್ಬ ಮಲ್ಲ ಬಂತೆ ಅಂತ ಬಹಳ ಶಕ್ತಿಶಾಲಿ ಅರ್ಹಂತ ಬಂತೆ. ಅವ್ರ ಜವಾಬ್ದಾರಿ. ಯಾರೇ ಅತಿಥಿ ಬಂತೇಜಿಗಳು ಬಂದರೆ ಅಥವಾ ಅಲ್ಲಿ ಬಂತೇಜಿಗಳಿಗೆ ಇಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೇಳ್ಕೊಂಬಂದ್ರೆ, ಅದೇ ವಿಹಾರದಲ್ಲೇ ಇರ್ತೀನಿ ಅಂತ ಬಂದರೆ ಅವರಿಗೆ ಕುಟೀರಗಳನ್ನು ಹಂಚೋದು. ಕುಟೀರ ಅಂತಂದರೆ ಭಾಳ ಸಿಂಪಲ್ ಆಗಿರುತ್ತೆ. ಇಲ್ಲ, ಗುಹೆಗಳಿವೆ, ಅಲ್ಲಿ ಸುಮಾರು ಗುಹೆಗಳು ಆ ಜಾಗದಲ್ಲಿ, ಆ ಏರಿಯಾದಲ್ಲಿ. ಅದನ್ನು ಹಂಚೋದು ಅವ್ರ ಕೆಲಸ ಆಗಿತ್ತು. ಅವರು ಬಹಳ ದೊಡ್ಡ ಅರ್ಹಂತರು. ರಿದ್ಧಿ ಶಕ್ತಿಯಲ್ಲಿ ಕೂಡ ಬಹಳ ಚೆನ್ನಾಗಿದ್ರು. ಮಧ್ಯರಾತ್ರಿ ಬಂತೇಜಿಗಳು ಮಾತ್ರ ಇದ್ರಲ್ಲ, ಅವರಿಗೆ ಕರ್ಕೊಂಡು ಹೋಗುವಾಗ ಈ ಥರ ಈ ಬೆರಳಲ್ಲಿ ಟಾರ್ಚ್ ಥರ ಲೈಟ್, ವಿದ್ಯುಶಕ್ತಿಯಿಂದ ಲೈಟ್ ತಂದು ಅವ್ರನ್ನೆಲ್ಲ ಕರ್ಕೊಂಡೋಗಿ, ನೀವು ಈ ಕುಟೀರಕ್ಕೆ ಹೋಗಿ, ನೀವು ಈ ಕುಟೀರದಲ್ಲಿ ಉಳ್ಕೊಳ್ಳಿ, ಆ ಥರ ಮಾಡ್ತಾ ಇದ್ರು. ಸೊ ಇವಳು ಪುಣ್ಣ, ಅವಳ ಹೆಸರು ಪುಣ್ಣ ನೋಡ್ತಾಳೆ ದೂರದಿಂದ. ಇಲ್ಲಿ ಬೆಳಕು ಬೇರೆ ಇದೆ, ಅದರಲ್ಲಿ ನೋಡ್ತಾಳೆ, ಬಂತೇಜಿಗಳು ನಡೆಯೋದು ನೋಡ್ತಾಳೆ. ಇವಳು ಮನಸ್ಸಲ್ಲಿ ಬರುತ್ತೆ, ನಾನು ಇಲ್ಲಿ ದಾಸಿಯಾಗಿದ್ದೀನಿ, ನಾನು ಇಲ್ಲಿ ಹಗಲು ರಾತ್ರಿ ಕೆಲಸ ಮಾಡಬೇಕು, ಬಯಸ್ಕೋಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ನನಗೆ ಎಷ್ಟೊಂದು ಚಿಂತೆಗಳಿವೆ, ಆದ್ದರಿಂದ ನನಗೆ ನಿದ್ದೆ ಬರಲ್ಲ. ಆದರೆ ಈ ಬಂತೇಜಿಗಳಿಗೆ ಯಾಕೆ ನಿದ್ದೆ ಬರಲ್ಲ? ಇಷ್ಟೊತ್ತಿಗೆಲ್ಲ ಇವರು ಇಲ್ಲಿ ಅಡ್ಡಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಯೋಚನೆ ಮಾಡಿ ನೋಡಿ ಹೋಗ್ತಾಳೆ. ಹೋಗಿ ಮಲ್ಕೊಳ್ತಾಳೆ. ಮರುದಿನ ಬೆಳಿಗ್ಗೆ ಎದ್ದು ಅದೇ ಆ ಅಕ್ಕಿ ಹಿಟ್ಟು ತಗೊಂಡು ಸ್ವಲ್ಪ ಇದನ್ನ ಮಾಡಿಬಿಟ್ಟು ಇದ್ದಿಲು ಇದ್ರ ಬೆಂಕಿ ಮೇಲೆ ಅದನ್ನ ಬೇಯಿಸ್ಬಿಟ್ಟು ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡು, ಅವಳು ಎಲ್ಲೋ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ, ನಾನು ಹೋಗ್ತೀನಿ, ಹೋಗುವಾಗ ಮಧ್ಯ ದಾರಿನಲ್ಲಿ ಇದನ್ನ ತಿಂದು ಅಲ್ಲೇ ನೀರು ಕುಡ್ಕೊಂಡು ಹೋಗ್ತೀನಿ ಅಂತ ಅವಳು ತಗೊಂಡು ಹೋಗ್ತಾಳೆ. ಭಗವಾನ್ ಬುದ್ಧರಿಗೆ ಗೊತ್ತಾಗತ್ತೆ ಇವಳದು. ಭಗವಾನ್ ಬುದ್ಧರು ಅವತ್ತು ಬೇಕು ಅಂತಲೇ ಅದೇ ದಾರಿನಲ್ಲಿ ಬೆಳಗಿನ ಪಿಂಡಪಾತ ದಾನ ಸ್ವೀಕಾರಕ್ಕಾಗಿ ಬರ್ತಾರೆ. ಇವಳು ನೋಡ್ತಾಳೆ, ಓ ಭಗವಾನ್ ಬುದ್ಧರು ಬರ್ತಾ ಇದ್ದಾರೆ. ನಾನು ಸುಮಾರು ಸಾರಿ ಭಗವಾನ್ ಬುದ್ಧರನ್ನ ನೋಡಿದ್ದೀನಿ, ಆದರೆ ನನಗೆ ದಾನ ಕೊಡಬೇಕು ಅಂತ ಯಾವಾಗ ಮನಸ್ಸಾಗಿತ್ತು ಆಗ ಭಗವಾನ್ ಬುದ್ಧರು ಬರಲಿಲ್ಲ. ಆಮೇಲೆ ಯಾವಾಗ ನಾನು ದಾನ ಕೊಡಬೇಕು ಅಂತ ಮನಸ್ಸಾಗಿತ್ತು ಭಗವಾನ್ ಬುದ್ಧರು ಬಂದರು, ಆದರೆ ನನ್ನ ಹತ್ರ ಏನೂ ಇರಲಿಲ್ಲ, ಅದಕ್ಕೆ ದಾನ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಭಗವಾನ್ ಬುದ್ಧರು ಬರ್ತಾ ಇದ್ದಾರೆ, ನನ್ನ ಹತ್ರ ದಾನ ಮಾಡಲಿಕ್ಕೆ ಸ್ವಲ್ಪ ಪದಾರ್ಥನೂ ಇದೆ,
ಈ ಅವಕಾಶ ನಾನು ಕಳ್ಕೊಳ್ಬಾರ್ದು. ನಾನು ಹಸಿವಿನಿಂದ ಇರಬೇಕಾಗತ್ತೆ, ಪರವಾಗಿಲ್ಲ. ಆದರೆ ಭಗವಾನ್ ಬುದ್ಧರಿಗೆ ನಾನು ಈ ದಾನವನ್ನು ಕೊಡಬೇಕು ಅಂತ ಹೇಳಿ ಅವಳ ಮನಸ್ಸಲ್ಲಿ ಭಗವಾನ್ರ ಹತ್ರ ಬರ್ತಾ ಬರ್ತಾ ಇದ್ದಂಗೆ ಇನ್ನೂ ಜೋರಾಗುತ್ತೆ ಅವಳಿಗೆ ದಾನ ಚಿತ್ತ. ಭಗವಾನ್ ಬರ್ತಿದ್ದಂಗೆನೆ ನಮಸ್ಕಾರ ಮಾಡಿ ಆ ಬಟ್ಟೆಯಿಂದ ತೆಗೆದು ಭಗವಾನ್ ಬುದ್ಧರ ಪಾತ್ರೆಯಲ್ಲಿ ಹಾಕ್ತಾಳೆ. ಆ ಅಕ್ಕಿ ರೊಟ್ಟಿನೋ ಏನೋ ಅದು. ಭಗವಾನ್ರು ಅದನ್ನು ಸ್ವೀಕಾರ ಮಾಡಿ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡುವಾಗ ಅವಳು ತಲೆಬಾಗಿ ಕುಳಿತುಕೊಂಡು ನಮಸ್ಕಾರ ಮಾಡಿ ಆಶೀರ್ವಾದ ಕೇಳ್ತಾ ಇರ್ತಾಳೆ. ಭಗವಾನ್ರದ ಆಶೀರ್ವಾದ ಆದಮೇಲೆ ಆಗ ಕೊನೆಗೆ ಆಶೀರ್ವಾದ ಮಾಡುವ ಕೊನೆಯಲ್ಲಿ ಅವಳ ಮನಸ್ಸಲ್ಲಿ ಬರುತ್ತೆ, ಓ ಭಗವಾನ್ರು ಇವಾಗ ನನ್ನ ಹತ್ರ ಇದನ್ನ ಸ್ವೀಕಾರ ಏನೋ ಮಾಡಿದ್ರು, ಇಲ್ಲಿಂದ ಮುಂದೆ ಹೋಗ್ತಾರೆ. ಮುಂದೆ ಹೋಗ್ಬಿಟ್ಟು ಯಾವುದೋ ನಾಯಿನೋ ಪಕ್ಷಿಗನೋ ಯಾರಿಗೋ ಕೊಟ್ಬಿಟ್ಟು ಅವ್ರ ಅರಮನೆಗೋ ಹೋಗ್ಬಿಟ್ಟು ಶ್ರೀಮಂತರ ಮನೆಗೆ ಹೋಗಿ ಒಳ್ಳೆ ಒಳ್ಳೆ ಆಹಾರ ಪದಾರ್ಥ ತಗೊಂಡು ತಿಂತಾರೆ. ನನ್ನ ಈ ಒಣಗಿ ಭಾಳ ಒಣಗಿರೋ ಇದು ಹಾಡು ಏನಂತಾರೆ, ಭಾಳ ಗಟ್ಟಿಯಾಗಿರೋ ಈ ರೊಟ್ಟಿನೋ ಅಥವಾ ಏನೋ ದಪ್ಪಗಿರೋದು ಇರಬೇಕು ಅನ್ಸುತ್ತೆ. ಇದನ್ನೇ ಅವ್ರು ಹೇಗೆ ತಿಂತಾರೆ? ಇದನ್ನ ಎಲ್ಲ ತಿನ್ನೋ ಜನ ಅಲ್ಲ. ನಮ್ಮಂಥ ಬಡವರು ನಾವೇ ತಿನ್ನೋದಿದು ಅಂಥೇಳಿ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಭಗವಾನ್ ಬುದ್ಧರಿಗೆ ಗೊತ್ತಾಗತ್ತೆ ಅವಳ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ. ಆಗ ಭಗವಾನ್ ಬುದ್ಧರು ಆನಂದ ಬಂತೇಜಿಯವರು ಭಿಕ್ಷುಗಳಿರ್ತಾರೆ. ಅವಾಗ ಆನಂದ ಬಂತೇಜಿಗೆ ಹೇಳ್ತಾರೆ, ಆನಂದೋ ಆಸನವನ್ನು ಹಾಕು, ನಾನು ಇಲ್ಲೇ ಕುಳಿತು ಊಟ ಮಾಡ್ತೀನಿ ಅಂತ. ಬಂತೇಜಿಯವರ ಆಸನ ತಯಾರು ಮಾಡ್ತಾರೆ. ಭಗವಾನ್ರು ಕುಳಿತುಕೊಂಡು ನಿಧಾನವಾಗಿ ಅದನ್ನ ತಿನ್ನೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಇವಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಓ ಭಗವಾನ್ ಬುದ್ಧರು ಇದು ನಾನು ದಾನ ಮಾಡಿರೋದನ್ನೇ ತಿಂತಾ ಇದ್ದಾರೆ ಅಂತ. ಅವಳು ಮತ್ತೆ ನಮಸ್ಕಾರ ಮಾಡಿ ಸಂತೋಷದಿಂದ ತುಂಬಾ ಸಂತೋಷವಾಗಿರ್ತಾಳೆ. ಭಗವಾನ್ ಬುದ್ಧರು ಊಟ ಅದೆಲ್ಲ ಆದ್ಮೇಲೆ ಅವಳು ಹೇಳ್ತಾಳೆ, ಭಗವಾನ್ರೇ ಈ ನನ್ನ ಗಟ್ಟಿಯಾಗಿರೋ ಈ ರೊಟ್ಟಿಯನ್ನು ನೀವು ಸ್ವೀಕಾರ ಮಾಡಿದ್ರಲ್ಲ, ಸಾಧು ಸಾಧು ಸಾಧು. ಭಗವಾನ್ರು ಹೇಳ್ತಾರೆ, ನಾವು ಎಲ್ಲ ಆಹಾರ ಒಂದೇ ಅಮ್ಮ. ನಾವು ದಾನ ಸ್ವೀಕಾರಕ್ಕೆ ಒಂದ್ಸಾರಿ ಹೊರಟು ಬಿಟ್ರೆ ಒಂದು ಮನೆಯಿಂದ ಒಂದು ಲೈನ್ ಆಗಿ ಶ್ರೀಮಂತರು ಬಡವರು ಅಂತ ಇಲ್ವೇ ಇಲ್ಲ. ಭಗವಾನ್ ಬುದ್ಧರ ಶಿಸ್ತಿನ ಒಂದು ನಿಯಮದಲ್ಲಿ ಭಗವಾನ್ ಬುದ್ಧರು ಅಷ್ಟೇ ಅದನ್ನೇ ಭಿಕ್ಷುಗಳಿಗೆ ಕಲಿಸ್ಕೊಟ್ಟಿರೋದು. ಒಂದ್ಸಾರಿ ಒಂದು ಬೀದಿಯಲ್ಲಿ ಹೋದ್ರೆ ಎಲ್ಲ ಮನೆಗಳಿಗೂ ಹೋಗ್ಬೇಕು ಲೈನ್ ಆಗಿ. ಅದು ಶ್ರೀಮಂತರ ಮನೆ ಆಗಿರಲಿ, ಬಡವರ ಮನೆ ಆಗಿರಲಿ, ಯಾರ ಮನೆನೇ ಆಗಿರಲಿ. ಅಥವಾ ಯಾರಾದರೂ ದಾರಿಯಲ್ಲಿ ಅಲ್ಲೇ ಬಂದು ದಾನವನ್ನು ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡಬೇಕು. ನನಗಿದು ಬೇಕು, ಅದು ಬೇಡ, ಇದು ತಿಂತೀನಿ, ಅದು ತಿನ್ನಲ್ಲ, ಅವು ಯಾವುದೂ ಇಲ್ಲ. ಶಾಂತವಾಗಿ ಮೈತ್ರಿ ಕೊಡೋದು, ಅವ್ರೇನು ದಾನ ಕೊಡ್ತಾರೆ ಸ್ವೀಕಾರ ಮಾಡೋದು. ಯಾರಾದ್ರೂ ಮನೆಯಲ್ಲಿ ಅಲ್ಲಿ ನಿಂತ್ಕೊಂಡು ಓ ಭಿಕ್ಷಾಂದೇಹಿ ಅನ್ನುವಂತನೂ ಇಲ್ಲ. ಫೈಟಾಗಿ ಸೈಲೆನ್ಸಲ್ಲಿ ನಿಂತ್ಕೊಳ್ಳೋದು. ಅವರಾಗಿಯೇ ನೋಡಿಬಿಟ್ಟು ಒಂದು ದಾನ ಮಾಡಿದರೆ ಸ್ವೀಕಾರ ಮಾಡೋದು. ಅವ್ರು ನೋಡಲಿಲ್ಲ ಅಥವಾ ನೋಡಿಯೂ ಕೊಡಲಿಲ್ಲ, ಅಲ್ಲೇ ಆ ಮನೆ ಮುಂದೆ 1-2 ನಿಮಿಷ ನಿಂತ್ಕೊಂಡು ಮತ್ತೆ ಮುಂದಿನ ಮನೆಗೆ ಹೋಗೋದು. ಅವ್ರಿಗೂ ಅಷ್ಟೇ ಮೈತ್ರಿ ಕೊಡೋದು. ಯಾರು ದಾನ ಕೊಟ್ಟಿದ್ದಾರೆ ಅವ್ರಿಗೂ ಅಷ್ಟೇ ಮೈತ್ರಿ ಪ್ರೀತಿ ಇದ್ದೆ ಆಶೀರ್ವಾದ ಮಾಡೋದು. ಯಾರು ದಾನ ಕೊಟ್ಟಿಲ್ಲ ಅವ್ರಿಗೂ ಅಷ್ಟೇ ಮೈತ್ರಿ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಮುಂದೆ ಹೋಗ್ತಾ ಇರೋದು. ಇದು ಸಂಘದ ನಿಯಮ. ನೋಡಿ, ಭಗವಾನ್ ಬುದ್ಧರು ಎಷ್ಟು ಸುಂದರವಾದ, ಸರಳವಾದ ಆದರೆ ಬಹಳ ಗಂಭೀರವಾಗಿರ್ತಕ್ಕಂಥ ಇದು. ಯಾಕೆಂದ್ರೆ ಒಂದು ಇಡೀ ಯೋಚನಾ ಕ್ರಮವನ್ನೇ ಬದಲಾಯಿಸ್ತಕ್ಕಂಥ ಪ್ರಾಕ್ಟೀಸ್ ಇದು ಅಲ್ವಾ. ನಾನು ದೊಡ್ಡವನು, ಅವರು ಚಿಕ್ಕವರು, ಅದು ಹಾಗಿರ್ಬೇಕು ಹೀಗಿರ್ಬೇಕು, ಆಮೇಲೆ ಅದ್ರ ಹಿಂದೆ ಜಾತಿ ಪಾತಿಗಳು, ಅದ್ರ ಹಿಂದೆ ಮೇಲು ಕೀಳುಗಳು ಏನೆಲ್ಲ ಹುಟ್ಟುಕೊಳ್ತವೆ. ಯಾಕೆ? ಇದು ಒಂದು ಮನೋಭಾವ,
ಎಲ್ಲರ ಮೇಲೆ ಕರುಣೆ, ಮೈತ್ರಿ, ಸಮತಾ ಮನೋಭಾವ ಇಲ್ಲದೆ ಇರೋದ್ರಿಂದ ಈ ತರ ಎಲ್ಲ ಆಗತ್ತೆ ಅಲ್ವಾ? ಭಗವಾನ್ರು ಅದನ್ನ ಪ್ರಾಕ್ಟೀಸ್ ಪ್ರತಿದಿನ ಎಲ್ಲ ಭಿಕ್ಷುಗಳು ಮಾಡ್ತಾರೆ. ಆದ್ದರಿಂದ ಎಲ್ಲರ ಮೇಲೆಯೂ ಮೈತ್ರಿ, ಪ್ರೀತಿ ಇದೆ. ಯಾರು ಸಹಾಯ ಮಾಡಿದವ್ರ ಮೇಲೇನು, ದಾನ ಕೊಟ್ಟವ್ರ ಮೇಲೇನು, ಯಾರು ಏನು ಮಾಡಿಲ್ಲ ಅಂದ್ರೆ ಅವ್ರ ಮೇಲೇನು. ಭಗವಾನ್ ಬುದ್ಧರು ವೈರಿಗಳು ಯಾರಿರ್ತಾರೆ, ಕಷ್ಟ ಕೊಡೋರು ಅವ್ರಿಗೂ ಮೈತ್ರಿ ಕೊಡಿ ಅಂತ ಕಲಿಸ್ಕೊಟ್ಟಿರೋದು. ಇನ್ನಿತರರಿಗೆ ಕೊಡೋದು ಬೇಡವಾ? ಭಗವಾನ್ರು ಹೇಳ್ತಾರೆ, ನೋಡಮ್ಮ, ಈ ತರ ಎಲ್ಲರಿಗೂ ನಾವು ಸಮವಾಗಿ ಇದನ್ನ ಆಶೀರ್ವಾದ ಮಾಡ್ತೀವಿ ಹೇಳಿ ಭಗವಾನ್ ಹೇಳ್ತಾರೆ, ನಿನ್ನೆ ನೀನು ನನ್ನ ಶಿಷ್ಯರ ಬಗ್ಗೆ ಯಾಕೆ ತಪ್ಪು ನಿಂದನೆ ಮಾಡಿದೆ? ಅವಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಏನು ನಿನ್ನೆ ನಾನೇನು ಮಾಡಿದೆ? ಅವಳಿಗೂ ಜ್ಞಾಪಕ ಆಗತ್ತೆ, ಓ ರಾತ್ರಿ ನಾನು ಆ ಬಂತೇಜಿಗಳನ್ನ ನೋಡ್ಬಿಟ್ಟು ಇವ್ರಿಗೇನು ಚಿಂತೆ, ಇವ್ರು ಯಾಕೆ ಈ ಥರ ಸುತ್ತಾಡ್ತಾ ಇದ್ದಾರೆ ರಾತ್ರಿ ಅಂತ ಯೋಚನೆ ಮಾಡಿದ್ದೆ ನಾನು. ಭಗವಾನ್ರೆ, ನಾನು ನಿಂದನೆ ಮಾಡಲಿಲ್ಲ. ನಾನು ಅನ್ಕೊಂಡೆ ನಾನೇನೋ ದಾಸಿ, ನಾನು ಅಷ್ಟು ಮಧ್ಯರಾತ್ರಿವರೆಗೂ ಕೆಲಸ ಮಾಡಿ ದಣಿಕೆ ಆಗಿ ಅಲ್ಲಿ ಹೊರಗಡೆ ಕುಳಿತುಕೊಂಡು ಸ್ವಲ್ಪ ರಿಫ್ರೆಶ್ ಆಗ್ತಾ ಇದ್ದೆ. ನನಗೇನೋ ನಿದ್ದೆ ಇಲ್ಲ ಇದೆಲ್ಲ ಮಾಡೋದ್ರಿಂದ, ಅವ್ರಿಗೆ ಯಾಕೆ ನಿದ್ದೆ ಬರಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆಗ ಭಗವಾನ್ ಹೇಳಿದ್ರು, ಅವರೆಲ್ಲ ಧ್ಯಾನ ಮಾಡ್ತಾ ಇದ್ರು. ರಾತ್ರಿ ಮಧ್ಯರಾತ್ರಿವರೆಗೂ ಧ್ಯಾನ ಮಾಡಿ ಎದ್ದು ಹೋಗ್ತಾ ಇದ್ರು ಅವ್ರವ್ರ ಕುಟೀರಕ್ಕೆ. ಆಗ ದಬ್ಬ ಮಲ್ಲ ಬಂತೇಜಿಯವರು ತಮ್ಮ ರಿದ್ಧಿ ಶಕ್ತಿಯಿಂದ ಬೆಳಕನ್ನ ಸೃಷ್ಟಿ ಮಾಡಿ, ಆ ಬೆಳಕು ಟಾರ್ಚ್ ತರ ಎಲ್ಲರಿಗೂ ಬೆಳಕು ಕೊಟ್ಟು ಇದನ್ನ ಮಾಡ್ತಾ ಇದ್ರು. ಅಂತ ಒಂದು ಉನ್ನತವಾದ ಅಭ್ಯಾಸವನ್ನು ಅವರೆಲ್ಲ ಮಾಡ್ತಾ ಇದ್ರಮ್ಮ ಅಂತ ಭಗವಾನ್ ಹೇಳ್ತಾರೆ. ಅವಾಗ ಹೇಳ್ತಾರೆ ಭಗವಾನ್ರು, ಯಾರು ಶ್ರಮಪಟ್ಟು ತಮ್ಮ ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ, ಯಾರು ನಿಬ್ಬಾಣವನ್ನು ಗುರಿಯಾಗಿಟ್ಟುಕೊಂಡು ಅದಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೋ, ಯಾರು ದ್ವೇಷವನ್ನು ತೆಗೆದು ಹಾಕಿ ಸಂಪೂರ್ಣ ನಾಶ ಮಾಡೋದ ಏನು ಕೆಲಸ ಮಾಡ್ತಾ ಇದ್ದಾರೋ, ಅವ್ರಿಗೆ ಅವರ ಮನಸ್ಸು ಸಂಪೂರ್ಣ ಪರಿಶುದ್ಧ ಆಗಿಬಿಡುತ್ತೆ. ರಾಗ ದ್ವೇಷ ಅಜ್ಞಾನಗಳಿಂದ ಮುಕ್ತ ಆಗಿಬಿಡುತ್ತೆ ಅಂಥೇಳಿ ಭಗವಾನ್ರು ಈ ಗಾಥೆಯನ್ನ ಹೇಳ್ತಾರೆ ಆ ಹುಡುಗಿಗೆ, ಆ ಯುವತಿಗೆ. ಅವಳು ಆ ಗಾಥೆಯನ್ನ ಕೇಳ್ತಾ ಅಲ್ಲಿಯೇ ಸೋತಾಪಣ್ಣಾಗ್ಬಿಡ್ತಾಳೆ. ನೋಡಿ, ಯಾಕೆಂದ್ರೆ ಅವಳು ದಾನ ಕೊಟ್ಟಿದ್ಲಲ್ಲ ಭಗವಾನ್ ಬುದ್ಧರಿಗೆ, ಅದು ಆಲ್ರೆಡಿ ಅವಳ ಮನಸ್ಸಲ್ಲಿ ತುಂಬಾ ಸಂತೋಷ, ಆನಂದವನ್ನು ತರ್ತಾ ಇತ್ತು. ನೀವು ಯಾವಾಗಲೇ ನೋಡಿ, ನೀವು ದಾನ ಮಾಡಿದಾಗ ನಿಮ್ಮ ಮನಸ್ಸು ಸಂತೋಷಗೊಳ್ಳುತ್ತೆ. ಸ್ವಲ್ಪ ಶ್ರದ್ಧೆ, ಭಕ್ತಿ, ಮೈತ್ರಿ, ಕರುಣೆಯಿಂದ ಸ್ವಲ್ಪ ದಾನ ಮಾಡಿ ನೋಡಿ, 10 ಪಟ್ಟು ಜಾಸ್ತಿ ನಿಮಗೆ ಸಂತೋಷ ಆಗುತ್ತೆ. ಅದರಲ್ಲಿ ಒಂದು ಶಕ್ತಿ ಇದೆ ದಾನದಲ್ಲಿ. ಅದು ಯಾವ ಶಕ್ತಿ? ಅಂಟುವಿಕೆಯನ್ನ ಗೆದ್ದಿದ್ದೀರಿ. ಆ ಕ್ಷಣದಲ್ಲಿ ಆ ವಸ್ತುವಿನ ಮೇಲೆ, ಆ ಹಣದ ಮೇಲೆ, ಅಥವಾ ಏನೇ ಆಗಿರಲಿ, ಇದನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಅಂದಾಗ ಆ ಅಂಟುವಿಕೆಯನ್ನ ಗೆಲ್ತೀರಿ. ಆ ಅಂಟುವಿಕೆಗೆ ಗೆಲ್ಲುವ ಆನಂದ ಏನಿದೆ, ಅದು ಕೊಡ್ತಕ್ಕಂಥ ವಿಶ್ವಾಸ ಏನಿದೆ, ಆತ್ಮವಿಶ್ವಾಸ, ಅದು ಬಹಳ ದೊಡ್ಡದು. ಆದ್ದರಿಂದ ದಾನ ಅಂತ ಭಗವಾನ್ ಬುದ್ಧರು ಯಾಕೆ ಪದೇ ಮೊಟ್ಟ ಮೊದಲನೆಯ ಆಚರಣೆ ದಾನ ಆಚರಣೆ ಅಂತ ಉಪಾಸಕರಿಗೆ ಹೇಳ್ಕೊಂಡೇ ಬಂದ್ರು ಅಲ್ವಾ? ಅದಕ್ಕಾಗಿ ಇದು ಆತ್ಮವಿಶ್ವಾಸ, ಒಂದು ಆನಂದ, ಅದರಿಂದ ಮುಂದೆ ಈ ಒಳ್ಳೆಯದನ್ನು ಮಾಡಲಿಕ್ಕೆ ಮನಸ್ಸು ಬರುತ್ತೆ. ಆದ್ದರಿಂದ ಅವಳ ಮನಸ್ಸು ದಾನ ಮಾಡಿರೋದ್ರಿಂದ ಆಲ್ರೆಡಿ ಅವಳ ಮನಸ್ಸು ತುಂಬಾ ಸಂತೋಷದಿಂದ ಕೂಡಿತ್ತು, ಶಾಂತತೆಯಿಂದ ಕೂಡಿತ್ತು. ಆಗ ಭಗವಾನ್ ಬುದ್ಧರು ಅವರ ಶಿಷ್ಯರ ಬಗ್ಗೆ ಹೇಳಿದ್ರು, ಅವರೆಲ್ಲ ಧ್ಯಾನ ಮಾಡ್ತಾ ಇದ್ದಾರೆ ಹೇಳ್ಬಿಟ್ಟು ಯಾವಾಗ ಈ ಗಾಥೆಯನ್ನು ಹೇಳಿದ್ರು, ಯಾರು ನಿಬ್ಬಾಣಕ್ಕಾಗಿ ಪ್ರಯತ್ನ ಮಾಡ್ತಾರೆ, ಯಾರು ತಮ್ಮ ಮನಸ್ಸು ಶುದ್ಧಕ್ಕಾಗಿ ಪ್ರಯತ್ನ ಮಾಡ್ತಾರೆ,
ಈ ಎಲ್ಲ ರಾಗ ದ್ವೇಷ ಅಜ್ಞಾನಗಳನ್ನ ಬಿಟ್ಟು ಬಿಡ್ತಾರೆ ಅಂತ ಯಾವಾಗ ಅದನ್ನ ಹೇಳಿದ್ರು, ಅವಳು ಅದನ್ನ ಕೇಳ್ತಾ ಕೇಳ್ತಾ ಸೋತಾಪಣ್ಣ ಆಗ್ಬಿಟ್ಲು. ಅಷ್ಟು ಮನಸ್ಸು ಪಕ್ವಾಗಿತ್ತು. ನೋಡಿ, ಒಬ್ಬ ದಾಸಿ ಆದ್ರೂ ಕೂಡ ಅವಳು ಕೂಡ ಸೋತಾಪಣ್ಣ ಆದ್ಲು. ಅದೆಂತ ಪ್ರಜ್ಞಾವಂತೆ. ನಾವು ಸಂಘಂಗ್ ಶರಣಂಗ್ ಗಚ್ಚಾಮಿ ಅಂತ ಹೇಳ್ತೀವಿ. ಸೋತಾಪಣ್ಣ, ಸಂಘದಲ್ಲಿ ಸೋತಾಪಣ್ಣ ಎಲ್ಲ ಬರ್ತಾರೆ. ಸಾಮಾನ್ಯನ? ಯೋಚನೆ ಮಾಡಿ ನೋಡಿ. ಭಗವಾನ್ ಬುದ್ಧರ ಕರುಣೆ ಎಲ್ಲರ ಮೇಲೆ ಸಮಾನವಾಗಿ ಯಾವ ತರ ಇತ್ತು ಅಂತಂದ್ರೆ, ಅವಳಿಗೋಸ್ಕರ ಎಷ್ಟು ದೂರದಿಂದ ಬರ್ತಾರೆ ಅವತ್ತು ಆ ದಾರಿನಲ್ಲಿ. ಅವ್ರು ಎಲ್ಲೋ ಹೋಗ್ಬೋದಾಗಿತ್ತು. ಅವಳು ಯೋಚನೆ ಮಾಡಿದ ಹಾಗೆ ಭಗವಾನ್ರಿಗೆ ರಾಜರಿಂದ ಹಿಡಿದು, ಮಂತ್ರಿಗಳಿಂದ ಹಿಡಿದು, ಶ್ರೀಮಂತರಿಂದ ಹಿಡಿದು ಎಲ್ಲರೂ ವೇಟ್ ಮಾಡ್ಕೊಂಡು ನಿಂತಿರೋರು. ಆದ್ರೆ ಭಗವಾನ್ರು ಬಡವರ ಮನೆಗಳಿರೋ ಏರಿಯಾಗಳಲ್ಲೆಲ್ಲ ಹೋಗೋರು. ಅವರಿಗೆ ಆ ಪುಣ್ಯ ಬರಲಿ, ಅವರು ಆ ದುಃಖದಿಂದ ಮುಕ್ತರಾಗ್ಲಿ. ಅದು ಆಗ್ತಾನೂ ಇತ್ತು. ಯಾರೆಲ್ಲ ಭಗವಾನ್ರಿಗೆ ದಾನ ಕೊಡ್ತಿದ್ರಲ್ಲ, ಅವ್ರ ಪರಿಸ್ಥಿತಿ ಬದಲಾವಣೆ ಆಗ್ಬಿಡ್ತಾ ಇತ್ತು. ಇದು ಭಗವಾನ್ ಬುದ್ಧರ ಶಕ್ತಿ. ಇದು ದಾನದ ಶಕ್ತಿ. ಇದು ನಮ್ಮ ಮನಸ್ಸಿನ ಪರಿವರ್ತನೆ ಮಾಡುವ ಶಕ್ತಿ. ಅದಕ್ಕಾಗಿ ನಾವು ಇಷ್ಟೆಲ್ಲ ಓದಬೇಕು, ಅದು ಮಾಡಬೇಕು, ಒಂದು ದೊಡ್ಡ ಮನೆಯಲ್ಲೇ ಇರಬೇಕು, ದುಡ್ಡಿನಲ್ಲೇ ಇರಬೇಕು, ದುಡ್ಡಿನಿಂದಾನೇ ಎಜುಕೇಶನ್ ಸಿಗುತ್ತೆ ಅಂತ ಇವತ್ತು ನಂಬ್ತಾರಲ್ಲ. ಇವತ್ತಿನ ಜನಗಳ ನಂಬಿಕೆನೂ ಅದೇ ಇದೆ. ದುಡ್ಡು ಕೊಡಬೇಕು, ಎಜುಕೇಶನ್ ಚೆನ್ನಾಗಿದೆ. ಜಾಸ್ತಿ ದುಡ್ಡು ಕೊಟ್ಬಿಟ್ರೆ, ಆ ಸ್ಕೂಲ್ ಚೆನ್ನಾಗಿದೆ, ಅಲ್ಲಿ ಜಾಸ್ತಿ ಒಳ್ಳೆ ಎಜುಕೇಶನ್ ಸಿಗುತ್ತೆ. ಯಾಕೆ? ಅರೆ, ದುಡ್ಡು ಇಸ್ಕೊಂಡಿದ್ದಾರಲ್ಲ. ಅದು ಒಂದು ಪ್ರಾಡಕ್ಟ್ ಅಂತ ಆಗ್ಬಿಟ್ಟಿದೆ. ಜ್ಞಾನ ಅನ್ನೋದು ಪ್ರಾಡಕ್ಟ್ ತರ. ಇವಾಗ ನೀವು ಹೋಗಿ ಅಂಗಡಿನಲ್ಲಿ 10 ರೂಪಾಯಿ ಕೊಟ್ರೆ ಇಷ್ಟು ಸಾಮಾನು ಸಿಗುತ್ತೆ. ಅದೇ 100 ರೂಪಾಯಿ ಕೊಟ್ರೆ ಜಾಸ್ತಿ ಸಿಗುತ್ತೆ. ಅದೇ ತರ ಈ ಸ್ಕೂಲಲ್ಲಿ 10,000 ಫೀಸ್ ಇದೆ, ಇನ್ನೊಂದು ಸ್ಕೂಲಲ್ಲಿ 20,000 ಇದೆ. 20,000 ಕೊಟ್ರೆ ನನ್ನ ಮಗು ಜಾಸ್ತಿ ಪಂಡಿತ ಆಗ್ಬೇಕು ಅಲ್ವಾ? ನೋಡಿ ಮೆಂಟಾಲಿಟಿ ಯಾವ ತರ ಇದೆ. ಆದ್ರೆ ಭಗವಾನ್ ಬುದ್ಧರ ಲೆಕ್ಕದಲ್ಲಿ ಅವೆಲ್ಲ ಬರಲ್ಲ. ಭಗವಾನ್ ಬುದ್ಧರ ಲೆಕ್ಕದಲ್ಲಿ ದಾನ ಎಷ್ಟು ಬೆಳವಣಿಗೆ ಆಗಿದೆ, ಶೀಲ ಎಷ್ಟು ಬೆಳವಣಿಗೆ ಆಗಿದೆ, ಪ್ರಜ್ಞೆ ಎಷ್ಟು ಬೆಳವಣಿಗೆ ಆಗಿದೆ. ಆಗ ನಮ್ಮ ಜೀವನ ಬದಲಾವಣೆ ಆಗುತ್ತೆ. ನೀವು ಸಂತೋಷದಿಂದ ಇರ್ತೀರಿ. ದಾನ ಆಗಲಿ, ಶೀಲ ಆಗಲಿ. ಭಗವಾನ್ರೇನು ಹೇಳ್ತಾರೆ? ಶೀಲವನ್ನ, ಈ ಪಂಚಶೀಲ ಇದೆಯಲ್ಲ, ಅದನ್ನು ಚೆನ್ನಾಗಿ ಪಾಲನೆ ಮಾಡಿದ್ರೆ ಒಳ್ಳೆಯ ಧನ ಸಂಪತ್ತು ಬರುತ್ತೆ, ಒಳ್ಳೆಯ ಪ್ರಶಂಸೆಗಳು ಬರ್ತವೆ. ಇವ್ನು ಒಳ್ಳೆ ಮನುಷ್ಯಪ್ಪ ಅಂಥೇಳಿ ಜನ ಪ್ರಶಂಸೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತೆ ಒಳ್ಳೆಯ ಈ ಜನಗಳು ಮಧ್ಯ ನೀವು ಯಾವಾಗ ಹೋಗ್ತಿರೋ ಅವಾಗ ಧೈರ್ಯ ಇರುತ್ತೆ, ಒಳ್ಳೆ ಧೈರ್ಯ ಬರುತ್ತೆ. ಧೈರ್ಯ ಇಲ್ಲ ಅಂತಂದ್ರೆ ಯಾಕಿರಲ್ಲ ಅಂತಂದ್ರೆ, ತಮ್ಮ ಮನಸ್ಸಿನಲ್ಲಿ ತಮ್ಮನ್ನ ತಾವು ಎದುರಿಸುವುದಕ್ಕೇನೆ ಧೈರ್ಯ ಇರಲ್ಲ. ಅವಾಗ ಬೇರೆಯವ್ರ ಮುಂದೆ ಹೋಗ್ಲಿಕ್ಕೆ ಅದು ಯಾಕೆ ಧೈರ್ಯ ಬರುತ್ತೆ? ತಮ್ಮನ್ನ ತಾವು ಯಾಕೆ ಎದುರಿಸಲ್ಲ? ಇದರಲ್ಲಿ ನನ್ನಲ್ಲಿ ಆ ಥರ ಒಂದು ತಪ್ಪಾಗಿದೆ, ಈ ಥರ ತಪ್ಪು ಮಾಡಿದ್ದೀನಿ, ಆ ಥರ ಮೋಸ ಮಾಡಿದ್ದೀನಿ, ಈ ಥರ ಹಿಂಸೆ ಮಾಡಿದ್ದೀನಿ, ಈ ಥರ ಸುಳ್ಳು ಹೇಳಿದ್ದೀನಿ ಅಂಥೇಳಿ ಯಾವಾಗ ತಮ್ಮ ಆತ್ಮಸಾಕ್ಷಿಯಾಗಿ ನೋಡಿದಾಗ ಇಲ್ಲಿಯೇ ಆ ಒಂದು ವಿಶ್ವಾಸ ಇರಲ್ಲ. ಯಾರು ತಮ್ಮ ಮನಸ್ಸನ್ನ ತಾವು ಎದುರಿಸೋದಿಕ್ ಸಾಧ್ಯ ಆಗಲ್ವೋ, ಹೊರಗಡೆ ಜನಗಳ ಮುಂದೆ ತುಂಬಾ ಕುಗ್ಗಿ ಹೋಗ್ಬಿಡ್ತಾರೆ, ಭಯ ಆಗ್ಬಿಡುತ್ತೆ. ಅದೇ ಆ ಥರ ಕೆಲವೊಂದು ಜನಗಳಿಗೆ ನ್ಯಾಚುರಲ್ ಆಗೂ ನಾಚಿಕೆ, ಭಯ ಇರುತ್ತೆ. ಆದರೆ ಅದನ್ನು ಓವರ್ಕಮ್ ಮಾಡಬೇಕು ಅಂತಂದ್ರೆ ಎಲ್ಲಕ್ಕಿಂತ ಒಳ್ಳೆಯ ವಿಧಾನ ಅಂತಂದ್ರೆ ನಡತೆ ಚೆನ್ನಾಗಿ ಮಾಡಿ, ಶೀಲ ಚೆನ್ನಾಗಿರ್ಲಿ. ಅದೊಂದು ಚೆನ್ನಾಗಿ ಆಗ್ಬಿಟ್ರೆ ಭಯಗಳು ಹೋಗ್ಬಿಡ್ತವೆ. ಭಗವಾನ್ ಹೇಳ್ತಾರೆ, ನಿನಗೆ ಧನ ಸಂಪತ್ತು ಬರುತ್ತೆ, ಪ್ರಶಂಸೆಗಳು ಬರ್ತವೆ, ಧೈರ್ಯ ಬರುತ್ತೆ,
ಮತ್ತು ಸಾಯೋ ಟೈಮ್ ಬಂತು ಅಂದರೆ ಮನಸ್ಸು ನಿಚ್ಚಳವಾಗಿರುತ್ತೆ, ಅದರಲ್ಲಿ ಕನ್ಫ್ಯೂಷನ್ ಇರಲ್ಲ. ಆಮೇಲೆ ಈ ಸಾವು ಅಪ್ಪಿದ ಮೇಲೆ ಮುಂದಿನ ಹುಟ್ಟು ಒಳ್ಳೆ ಸ್ಥಿತಿನಲ್ಲೇ ಇರುತ್ತೆ. ಅದನ್ನು ನಮ್ಮ ಭವಿಷ್ಯವನ್ನು ನಾವೇ ಸೃಷ್ಟಿ ಮಾಡ್ತೀವಿ, ನಾವೇ ಕಾರಣಕರ್ತರು. ಮುಂದಿನ ಹುಟ್ಟು ಒಂದು ಒಳ್ಳೆ ಸ್ಥಿತಿನಲ್ಲಿ ಪ್ರಜ್ಞೆ ಜ್ಞಾನ ಎಲ್ಲಿ ಬೆಳೆಸ್ಕೊಳ್ಬೋದು ಅಂಥ ಸ್ಥಿತಿನಲ್ಲಿ ಹುಟ್ಟಿದ್ರೆ ಅದಕ್ಕೊಂದು ಅರ್ಥ ಇದೆ. ಶೀಲ ಪಾಲನೆ ಮಾಡಿದರೆ ಖಂಡಿತ ಅವೆಲ್ಲ ಸಿಗ್ತವೆ. ಅರ್ಥ ಆಯ್ತಾ? ಇದು ಭಗವಾನ್ ಬುದ್ಧರು ಈ ರೀತಿ ದಾನದ ಬಗ್ಗೆ, ಶೀಲದ ಬಗ್ಗೆ ತುಂಬ ಹೇಳಿದ್ದಾರೆ. ಹಾಗೆ ನಾನು ಮೊದಲು ಶುರು ಮಾಡಿದ್ದು ಊಟದ ಬಗ್ಗೆ. ಹಸಿವು ಎಲ್ಲಕ್ಕಿಂತ ದೊಡ್ಡ ರೋಗ. ಸರಿಯಾಗಿ ಊಟ ಮಾಡಿ, ಜಾಸ್ತಿ ಊಟ ಮಾಡಬೇಡಿ. ಮತ್ತನ್ಯುತಾಚ ಭತ್ತಸ್ಮಿಂಗ್ ಮಾತ್ರ ಅಂದ್ರೆ ಮಿತಿಯನ್ನ ತಿಳಿದುಕೊಳ್ಳಿ. ಒಬ್ರು ನಮ್ಮ ಇವ್ರು ಹೇಳ್ತಾ ಇರ್ತಾರೆ, ಆಹಾರದ ಮಿತಿಯೇ ಆರೋಗ್ಯದ ಮೂಲ, ಆಸೆಯ ಮಿತಿಯೇ ಸುಖದ ಮೂಲ ಅಂತ. ನಮ್ಮ ಆರ್ಟಿಸ್ಟ್ ಬರ್ತಿರ್ತಾರೆ, ಅವರು ಚಂದ್ರಶೇಖರ್ ಇಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ಆಹಾರದ ಮಿತಿ ಆರೋಗ್ಯದ ಮೂಲ. ಅದೆಷ್ಟು ನಿಜ ಇದೆ, ನಿಜ ತಾನೇ ಅದು. ಸರಿಯಾದ ಆಹಾರ, ಸರಿಯಾದ ಮಿತಿ, ಸರಿಯಾದ ಸಮಯ, ಅದೇ ನಿಮ್ಮ ಆರೋಗ್ಯದ ಸೀಕ್ರೆಟು ಅಲ್ವಾ. ಈ ಲೋಕದಲ್ಲಿ ಆಹಾರ ಸಿಗದೆ ಬಡತನದಿಂದ, ಕಷ್ಟತನದಿಂದ ಅನೇಕ ಜನ ಸಾಯ್ತಾ ಇದ್ದಾರೆ, ಆಹಾರ ಸಿಗದೆ. ಆದರೆ ಆಹಾರ ಸಿಕ್ಕು ಜಾಸ್ತಿ ಆಗಿ ಸಾಯುವವ್ರ ಸಂಖ್ಯೆ ಅವ್ರಿಗಿಂತ ಜಾಸ್ತಿ ಇದೆ. ಅದರಿಂದ ಏನೇನೋ ರೋಗಗಳು ಬಂದು ಅಲ್ವಾ. ಆಹಾರ ಇಲ್ಲದೆ ಸಾಯೋರ್ಕಿಂತ ಜಾಸ್ತಿ ಊಟ ಮಾಡಿ ತಪ್ಪು ಆಹಾರ ಸೇವಿಸಿ ಸಾಯುವವರ ಸಂಖ್ಯೆ, ರೋಗಿಗಳಾಗೋರ ಸಂಖ್ಯೆ ತುಂಬಾ ಜಾಸ್ತಿ ಆಗುತ್ತೆ. ಆಮೇಲೆ ಮಲಗುವುದು ಕೂಡ ಪಂಥಂಚ ಶಯನಾಸನಂ, ಮಲಗುವುದರಲ್ಲಿಯೂ ಇತಿಮಿತಿ ಇರಲಿ. ಅದು ಆಲಸ್ಯವನ್ನು ತುಂಬ ಜಾಸ್ತಿ ಮಲಗಿದ್ರೆ ಆಲಸ್ಯದ ಕಡೆ ಹೋಗುತ್ತೆ, ಯೋಚನೆಗಳು ಆಲಸ್ಯದ ಕಡೆ ಹೋಗುತ್ತೆ. ನಮ್ಮಲ್ಲಿರುವ ಎಲ್ಲ ಕ್ರಿಯಾತ್ಮಕ ಯೋಚನೆಗಳು, ಅದರ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ, ಆಲಸ್ಯತನ ಬೆಳೆಯುತ್ತೆ. ಅರೆ ತುಂಬ ಕಡಿಮೆ ಮಲಗಿದ್ರೆ ಮನಸ್ಸು ಕಿರಿಕಿರಿಯಾಗಿ ಸಿಡಿಮಿಡಿಗೊಳ್ಳೋದು, ಶಾಂತಿ ಇರಲ್ಲ, ಚಂಚಲತೆ ಜಾಸ್ತಿ ಆಗತ್ತೆ. ಆದ್ದರಿಂದ ಸರಿಯಾಗಿ ಮಲಗಬೇಕು, ಅದರಲ್ಲೂ ಇತಿಮಿತಿ ಕರೆಕ್ಟಾಗಿ ತಿಳಿದುಕೊಳ್ಬೇಕು. ಜಾಸ್ತಿ ಮಲಗೋದು ತಪ್ಪು, ಕಡಿಮೆ ಮಲಗುವುದು ತಪ್ಪು. ಪಂಥಂಚ ಶಯನಾಸನ ಅಧಿಚಿತ್ತೇಚ ಆಯೋಗ, ಹೆಚ್ಚು ಉನ್ನತ ಮನಸ್ಸನ್ನ ಬೆಳೆಸ್ತಾ ಇರೋದು. ಏತಂಗ್ ಬುದ್ಧಾನ ಶಾಸನ, ಇದು ಭಗವಾನ್ ಬುದ್ಧರ ಅನುಶಾಸನ. ನೋಡಿ ಎಷ್ಟು ಸುಂದರವಾಗಿ ಭಗವಾನರು ಈ ಗಾಥೆಯಲ್ಲಿ ಶೀಲದ ಬಗ್ಗೆ ಹೇಳಿದ್ದಾರೆ, ಆಹಾರದ ಬಗ್ಗೆ ಹೇಳಿದ್ದಾರೆ, ಮಲಗುವುದರ ಬಗ್ಗೆ ಹೇಳಿದ್ದಾರೆ, ಮನಸ್ಸನ್ನ ಬೆಳೆಸುವುದರ ಬಗ್ಗೆ ಹೇಳಿದ್ದಾರೆ. ಇನ್ನೇನೇನೋ ಹೇಳ್ಬೋದಾಗಿತ್ತು, ಆದರೆ ಆಹಾರ ಮತ್ತು ಮಲಗುವುದರ ಬಗ್ಗೆ ಒತ್ತಿ ಹೇಳಿದ್ದಾರೆ. ಅವೆರಡೂ ನಮ್ಮ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತಾ ಇರ್ತವೆ. ಅರ್ಥ ಆಯ್ತಾ? ನೆನಪಿಟ್ಕೊಳ್ತೀರಾ? ಈ ದಾನದ ಬಗ್ಗೆ ಎಂತ ದಾಸಿ ಒಬ್ಬ ಯುವತಿ ಹೇಗೆ ಇದು ಸೋತಾಪಣ್ಣ ಆದ್ಲು, ಎಂತ ಪ್ರಜ್ಞಾವಂತೆ ಅವಳು. ಸೊ ಇದನ್ನೆಲ್ಲ ತಿಳ್ಕೊಂಡ್ರೆ ನಮಗಿರೋ ಸ್ಥಿತಿಗತಿಗಳು ಎಂತ ಒಳ್ಳೆ ಸ್ಥಿತಿನಲ್ಲಿದ್ದೀವಿ, ಆ ಥರ ಕೆಟ್ಟ ಸ್ಥಿತಿನಲ್ಲಿಲ್ಲ, ಕಷ್ಟದ ಸ್ಥಿತಿನಲ್ಲಿಲ್ಲ ಅಲ್ವಾ. ಆದ್ದರಿಂದ ಈ ಸದುಪಯೋಗ ಪಡೆದುಕೊಂಡು ನೀವು ಧಮ್ಮದಲ್ಲಿ ಬೆಳೀತಾ ಇರಿ.
ಈ ವಾರ ಬಹಳ ವಿಶೇಷವಾದ ವಾರ. ಈ ವಾರ ನಮ್ಮ ಬಡೆ ಬಂತೇಜಿ ಆಚಾರ್ಯ ಬುದ್ಧರಕಿತ ಬಡೆ ಬಂತೇಜಿ ಅವರು, ಅವರ ಕೃಪೆಯಿಂದ ಎಷ್ಟು ಸುಂದರವಾದ ವಿಹಾರದಲ್ಲಿ ನಾವು ಆರಾಮಾಗಿ ಕುಳಿತು ಧಮ್ಮವನ್ನ ಕೇಳುವುದಕ್ಕೆ, ಕಲಿಯುವುದಕ್ಕೆ, ಧ್ಯಾನ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಅಂತ ಬಡ ಬಂತೇಜಿಯವರ ಹುಟ್ಟು ಹಬ್ಬವನ್ನು ನಾವು ಧಮ್ಮಪದ ಉತ್ಸವ ಅಂತ ಆಚರಿಸ್ತೀವಿ. ಇವಾಗ ನಾನು ಈ ಗಾತೆ ಹೇಳಿದ್ನಲ್ಲ, ಇದೆಲ್ಲ ಧಮ್ಮಪದದಲ್ಲೇ ಇರೋದು. ಆ ಪುಣ್ಯ ಅಂತಕ್ಕಂಥ ಹುಡುಗಿಗೆ ಹೇಳಿರೋ ಗಾತೆನೂ ಧಮ್ಮಪದದಲ್ಲೇ ಇರೋದು. ಈ ಧಮ್ಮಪದ ಅಂತಕ್ಕಂಥ ಒಂದು ಚಿಕ್ಕ ಪುಸ್ತಕ ಆದರೂ ಕೂಡ ಜೀವನಕ್ಕೆ ಒಂದು ಉತ್ತಮ ಮಾರ್ಗದರ್ಶಿ. ಅದು ಇಲ್ಲಿ ಕನ್ನಡ, ಇಂಗ್ಲಿಷಲ್ಲಿ ಅದರ ಅನುವಾದ ಸಿಗ್ತಾ ಇದೆ. ಈ ವಾರ ನಾವು ಮತ್ತೆ ಹೊಸದಾಗಿ ಕನ್ನಡದಲ್ಲಿ ಅದನ್ನು ಪ್ರಿಂಟ್ ಹಾಕಿಸ್ತಾ ಇದ್ದೀವಿ, ಪ್ರಕಾಶನ ಮಾಡ್ತಾ ಇದ್ದೀವಿ. ಈ ವಾರ ನಾಳಿದ್ದಿಂದ ಮೊದಲನೇ ಕಾರ್ಯಕ್ರಮ, ನಾಳಿದ್ದಿಂದ ಒಬ್ಬಜ್ಜ ಕಾರ್ಯಕ್ರಮ ಇದೆ. ನಿಮ್ಮಲ್ಲಿ ಗಂಡಸರು ಯಾಕಂದ್ರೆ ಈ ಥರ ತಲೆ ಎಲ್ಲ ಬೋಳಿಸಿ ಚೀವರ ಹಾಕೊಂಡು ಬಂತೇಜಿ ಆಗಬೇಕು. ಅದು ಈ ಗಂಡಸರಿಗೆ ಮಾತ್ರ. ನಾಳಿದ್ದು 19ರಿಂದ 25ರವರೆಗೆ ಈ ಪಬ್ಬಜ್ಜ ಕಾರ್ಯಕ್ರಮ ಇದೆ. ದಯಮಾಡಿ ನೀವೆಲ್ಲ ನಿಮ್ಮ ಮತ್ತು ಫ್ರೆಂಡ್ಸು, ರಿಲೇಟಿವ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ಹೇಳಿ ಬನ್ನಿ, ಈ ಥರ ಒಂದು ವಾರನಾದ್ರೂ ನಾವು ಪಬ್ಬಜ್ಜ ಮಾಡೋಣ. ಪಬ್ಬಜ್ಜ ಮಾಡಿದರೆ ಮನೆ ಬಿಟ್ಟು ಓಡಿ ಹೋಗಲ್ಲ. ಪಬ್ಬಜ್ಜ ಮಾಡಿದರೆ ಮನೆಗೆ ಇನ್ನೂ ಸರಿಯಾಗಿ ಬರ್ತೀರಿ ವಾಪಸ್ಸು. ನಿಜವಾದ ರೂಪದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸ್ತೀರಿ. ಹೆಂಡತಿಯರಿಗೆ ಹೇಳಿ ಭಯ ಬೀಳಬೇಡಿ ಅಂತ, ಬರ್ತೀನಿ ಅಮ್ಮ ಒಂದೇ ವಾರದಲ್ಲಿ, ಸ್ವಲ್ಪ ಇನ್ನೂ ಉತ್ತಮ ಮನುಷ್ಯನಾಗಿ ಬರ್ತೀನಿ ಅಂತ ಹೇಳಿ. ಆಮೇಲೆ ಹೆಂಡತಿಯವರಾದವ್ರು ನೀವು ಕಳಿಸ್ಕೊಡ್ರಿ, ಹೋಗು ಒಂದು ವಾರ ಪಬ್ಬಜ್ಜ ತಗೊಂಡು ಮಾವಂಕಾಯಿಗೆ ಬಾ ಅಂತ ಕಳಿಸ್ಕೊಡಿ. ಸ್ವಲ್ಪ ಅವ್ರ ಮನಸ್ಸುಗಳೆಲ್ಲ ಸ್ವಲ್ಪ ಸರಿ ಆಗ್ತವೆ, ಸ್ವಲ್ಪ ಶಾಂತ ಆಗ್ತವೆ. ಇಲ್ಲ ಅಂತಂದರೆ ಅದು ಇದು ಈ ಲೌಕಿಕ ಇದರಲ್ಲೇನೆ ಸಿಕ್ಕಾಕೊಂಡು ಮೂಲವಾದದ್ದನ್ನು ಮರ್ತು ಬಿಡೋ ಸಾಧ್ಯತೆ ಇದೆ ಅಲ್ವಾ? ಬೇಡ, ನಾವು ಮರೆಯೋದು ಬೇಡ, ನನಗೆ ಧಮ್ಮ ಬೇಕು ಅಂದ್ರೂ ಆ ಪರಿಸ್ಥಿತಿ ಆ ಥರ ಮಾಡಿಬಿಡುತ್ತೆ. ದುಡ್ಡಿನ ವಿಷಯ, ಕೆಲಸದ ವಿಷಯ, ಅದು ಇದು, ಮನೆ ವಿಷಯ, ಎಜುಕೇಷನ್ನು, ಮಕ್ಕಳು, ಅದು ಇದರಲ್ಲಿ ಎಷ್ಟು ಯೋಚನೆ ಇದರಲ್ಲಿ ಮಗ್ನ ಮಾಡಿಬಿಡುತ್ತೆ ಅಂತಂದರೆ ಇರೋ 24 ಗಂಟೆ ಸಾಕಾಗಲ್ಲ. ಆದ್ದರಿಂದ ಮಲಗುವ ಸಮಯನೂ ತಿನ್ನೋದಕ್ಕೆ ಶುರು ಆಗ್ಬಿಡುತ್ತೆ ಅಲ್ವಾ? ಆದ್ದರಿಂದ ಈ ಥರ ಅವಾಗ ಬಂದು ಸ್ವಲ್ಪ ಪ್ರಜ್ಞೆ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರೆ, ಜಾಸ್ತಿ ಪ್ರಜ್ಞಾವಂತರಾದರೆ ನೀವು ದಿನನಿತ್ಯದ ನಿಮ್ಮ ಜವಾಬ್ದಾರಿಯನ್ನು ಕೂಡ ಬಹಳ ಸರಳವಾಗಿ, ಸುಗಮವಾಗಿ ನಿಭಾಯಿಸಬಲ್ಲರಿ. ಆದ್ದರಿಂದ ಇದರ ಸದುಪಯೋಗ ತಗೊಳ್ಳಿ. ಈ ವಾರ 19ಕ್ಕೆ ಶುರು ಆಗೋದು. 22 ಶುಕ್ರವಾರ ಇಲ್ಲಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ ಧಮ್ಮದೂತ ಬುದ್ಧ ವಿಹಾರಕ್ಕೆ. ಅಲ್ಲಿ ಇಡೀ ದಿನ ಧ್ಯಾನ ಮತ್ತು ಧಮ್ಮಪದ ಪಠಣ. ಬಡಾ ಬಂತೇಜಿಯವರಿಗೆ ಅವರ ಅಲ್ಲಿ ಅಂತ್ಯಕ್ರಿಯೆ ಮಾಡಿರ್ತಕ್ಕಂಥ ಜಾಗದಲ್ಲಿ ಪಗೋಡ, ಬೋಧಿರಶ್ಮಿ ಪಗೋಡ ಅಂತ ಏನು ಕಟ್ಟಿದ್ದೀವಿ, ಅವರ ನೆನಪಿನಲ್ಲಿ ಅಲ್ಲಿ ಧ್ಯಾನ ಮಾಡೋದು. ಅದು 22ನೇ ತಾರೀಕು 7:00ವರೆಗೆ ಇಲ್ಲಿಂದ ಬಸ್ ಹೋಗುತ್ತೆ. ಯಾರೆಲ್ಲ ಡೈರೆಕ್ಟಾಗಿ ನರಸೀಪುರ, ಆಲೂರು, ನರಸೀಪುರ ಬರೋಕ್ಕಾಗುತ್ತೆ ಬನ್ನಿ. ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಅಲ್ಲಿ ಕಾರ್ಯಕ್ರಮ ಇದೆ. ಯಾರು ಅಲ್ಲಿಗೆ ಬರೋಕ್ಕಿಷ್ಟ ಇಲ್ಲ, ಇಲ್ಲೇ ಬಂದು ಜೊತೆಗೆ ಬರ್ತೀನಿ ಅಂದರೆ 7:30 ಬೆಳಗ್ಗೆ ಇಲ್ಲಿ 22ನೇ ತಾರೀಕು ಬಸ್ ಇಲ್ಲಿಂದ ಹೊರಡುತ್ತೆ. ನೀವು ಆ ಬಸ್ಸಲ್ಲಿ ಜಾಯ್ನ್ ಆಗ್ಬೋದು. 23ನೇ ತಾರೀಕು ತುಮಕೂರಲ್ಲಿ ಕಾರ್ಯಕ್ರಮ ಇದೆ. ತುಮಕೂರಲ್ಲಿ ಒಂದು ಬಹಳ ಸುಂದರವಾದ ವಿಹಾರವನ್ನು ಕಟ್ಟಿಸಿ ಅಲ್ಲಿ ಉಪಾಸಕಿಯರು ಅದನ್ನು ಸಂಘಕ್ಕೆ ದಾನವಾಗಿ ಕೊಡ್ತಾ ಇದ್ದಾರೆ. 23ನೇ ತಾರೀಕು ಶನಿವಾರ. ಅಲ್ಲಿಯೂ ದಯಮಾಡಿ ಬನ್ನಿ. ಇಲ್ಲಿಂದ ನಮ್ಮ ಜೊತೆ ಬರ್ತೀನಿ ಅಂದರೆ 7 ಗಂಟೆಗೆ ಬಸ್ ಇಲ್ಲಿಂದ ಬಿಡುತ್ತೆ, ಅದರಲ್ಲಿ ಬನ್ನಿ. ಇಲ್ಲ ಡೈರೆಕ್ಟಾಗಿ ತುಮಕೂರಿಗೆ ಬನ್ನಿ. ಆಮೇಲೆ 24ನೇ ತಾರೀಕು ಇಲ್ಲಿ ಇಡೀ ದಿನ ಕಾರ್ಯಕ್ರಮ ಇರುತ್ತೆ. ಬೆಳಿಗ್ಗೆ 9:30ಯಿಂದ ಸಂಜೆ 7:30ವರೆಗೂ ಇರುತ್ತೆ. ಆ ಕಾರ್ಯಕ್ರಮ ಇಲ್ಲಿ ಬೆಳಿಗ್ಗೆ ಸಂಘದಾನ ಇರುತ್ತೆ. ಆಮೇಲೆ ಪೂಜೆ ಮತ್ತು ಒಳ್ಳೆ ಅತಿಥಿಗಳು ಬರ್ತಾ ಇದ್ದಾರೆ.
ಪುಸ್ತಕಗಳ ಬಿಡುಗಡೆ ಇದೆ. ಈ ರೀತಿ ಮುಂದಿನ ಭಾನುವಾರ ಬಡ ಬಂತೇಜಿಯವರ ಹುಟ್ಟಿದಹಬ್ಬ. ಅದು ಪೂರ್ಣಿಮೆ ದಿವಸ ಕೂಡ ಆಗಿದೆ, ಹೋಳಿ ಹುಣ್ಣಿಮೆ ಕೂಡ ಆಗಿದೆ. ಆದ್ದರಿಂದ ಬಡ ಬಂತೇಜಿಯವರ ಹುಟ್ಟಿದಹಬ್ಬ ನಾವು ಯಾವಾಗಲೂ ಹುಣ್ಣಿಮೆ ದಿವಸನೇ ಮಾಡೋದು. ಇದು ಭಾನುವಾರ ಬೇರೆ ಬರ್ತಾ ಇದೆ, ಇನ್ನೂ ಜನಗಳಿಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಹೊರಗಡೆ ಈ ಕಾರ್ಯಕ್ರಮವನ್ನು ನಾವು ಇದನ್ನ ಬ್ಯಾನರ್ ಎಲ್ಲ ಹಾಕಿದ್ದೀವಿ. ಅದನ್ನು ನೀವು ಬೇಕಂದ್ರೆ ಫೋಟೋ ತಗೊಂಡು ನಿಮ್ಮ ರಿಲೇಟಿವ್ಸ್ಗಳಿಗೆ ಕಳಿಸಿ ಅವ್ರಿಗೂ ಬರೋದಕ್ಕೆ ಹೇಳಿ. ಒಬ್ಬ ದೊಡ್ಡ ಗುರುವಿಗೆ ನಾವು ಸತ್ಕಾರ ಮಾಡೋದು, ಪೂಜೆ ಮಾಡೋದು, ಕೃತಜ್ಞತೆಯನ್ನು ಅರ್ಪಿಸುವುದು ತುಂಬ ದೊಡ್ಡ ಕೆಲಸ. ಅದು 24ನೇ ತಾರೀಕಿದೆ. ಈ ರೀತಿ ಪಬ್ಬಜ್ಜದಲ್ಲೂ ಜಾಯ್ನ್ ಆಗಿ, ಅದಕ್ಕೆ ಆಗದೆ ಇರೋರು 22, 23, 24 3 ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಭವತು ಸಬ್ಬ ಮಂಗಳಂ ರಕ್ಷಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸುದ್ಧಿ ಭವಂತು ತೇ. ಸಾಧು ಸಾಧು ಸಾಧು. ಈಗ ಇನ್ನೊಂದು ಚಿಕ್ಕ ಕಾರ್ಯಕ್ರಮ ಇದೆ, ದೀಕ್ಷಾ ಕಾರ್ಯಕ್ರಮ. ಮಂಗಳೂರಿಂದ ಬಂದಿರೋ ಉಪಾಸಕರಿದಾರ? ಬನ್ನಿ ಇಬ್ರು.